ಅಧಿಕಾರಿಗಳು ಒಟ್ಟು ಶ್ರೀಯುತರು 23 ನಗದು ಬಹುಮಾನ ಹಾಗೂ 43 ಪ್ರಶಂಸನಾ ಪತ್ರಗಳನ್ನು ಪಡೆದುಕೊಂಡಿರುವ ಶ್ರೀಯುತರು ಇಂದಿನ ಮುಖ್ಯ ಅತಿಥಿಗಳು. ದಯವಿಟ್ಟು ಚಪ್ಪಾಳ ಮುಖಾಂತರ ಮುಖ್ಯ ಅತಿಥಿಗಳನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಷ್ಟೆಲ್ಲ ಕರ್ತವ್ಯದ ಮಧ್ಯೆಯೂ ಕೂಡ ಪುಸ್ತಕಗಳನ್ನು ಓದುವುದು, ಟೆನಿಸ್ ಹಾಗೂ ಕ್ರಿಕೆಟ್ ಆಡುವುದು ಮಾನ್ಯರ ಅಚ್ಚುಮೆಚ್ಚಿನ ಕ್ರೀಡೆಗಳಾಗಿವೆ. ಈ ಒಂದು ವಿಶೇಷ ಅತಿಥಿಗಳು ಇವತ್ತಿನ ಪೊಲೀಸ್ ಹಾಗೂ ಕಲ್ಯಾಣ ದಿನಾಚರಣೆಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅತಿಥಿಗಳಾಗಿ ಇದೀಗ ಪರೇಡ್ ಕಮಾಂಡರ್ ಅವರು ತಂಡಗಳ ಪರಿವೀಕ್ಷಣೆಯ ನಂತರ ಮಾನ್ಯರಿಗೆ ನಮನ ವೇದಿಕೆಗೆ ಮರಳಿ ತರ್ತಾ ಇದ್ದಾರೆ. ಗೌರವಾನ್ವಿತ ಅತಿಥಿಗಳು ಶ್ರೀ ಶಂಕರ್ ಕಲ್ಲಪ್ಪ ವಾರಿಹಾಳ್ ಇದೀಗ ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ವೇದಿಕೆ. ಪರೇಡ್ ಕಮಾಂಡರ್ ಅವರು ತಂಡಗಳ ಪರಿವೀಕ್ಷಣೆಯ ನಂತರ ಪಥ ಸಂಚಲನದ ಅನುಮತಿಯನ್ನು ಪಡೆದುಕೊಂಡು ತುಕಡಿಗಳಿಗೆ ನಿರ್ದೇಶನಗಳನ್ನು ನೀಡಿ ಪಥ ಸಂಚಲನವನ್ನು ಪ್ರಾರಂಭಿಸಲು ಪರೇಡ್ ಕಮಾಂಡರ್ ಅವರು ಮರಳಿ ಸ್ವಸ್ಥಾನಕ್ಕೆ ಬರಳ್ತಾ ಇದ್ದಾರೆ. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಮಣೀಯವಾಗಿರ್ತಕ್ಕಂಥ ಆಕರ್ಷಕವಾಗಿರ್ತಕ್ಕಂಥ ಪಥ ಸಂಚಲನದ ಮೂಲಕ ಮಾನ್ಯರಿಗೆ ಗೌರವ ವಂದನೆ. ಸಂಚಲನ ತಂಡಗಳಿಂದ ಗೌರವ ವಂದನೆಗೆ ಪಥ ಸಂಚಲನೆಯ ಆರಂಭ. ಆತ್ಮೀಯ ಸ್ವಚ್ಛಂದ ನೀಲ ಆಗದ ಬಂಗಾರ ಬಣ್ಣದ ಬಿಸಿಲು, ಸಮುದ್ರ ಬಿಂಬಿಸುವ ನೀಲ ಬಣ್ಣದ ಮಧ್ಯ ಬಿಳಿಯ ಮೋಡಗಳು ಶ್ರೇಷ್ಠ ನೀಲ ಮೇಘಗಳ ಮಾಲೆಯಂತೆ ಇಂದಿನ ಕಾರ್ಯಕ್ರಮಕ್ಕೆ ಮೆರಗನ್ನ ಹೆಚ್ಚಿಸುತ್ತಿವೆಯೇ ಎಂಬ ಕಲ್ಪನೆ ನಮ್ಮದಾಗಿದೆ. ಪೊಲೀಸ್ ಧ್ವಜ ಹಾಗೂ ಕಲ್ಯಾಣ ದಿನಾಚರಣೆ 2026 ಏಪ್ರಿಲ್ 2 ಇವತ್ತಿನ ಮೈದಾನ ಅತ್ಯಂತ ಸುಂದರವಾಗಿ ಕುಸುಮೆಯ ಹಟ್ಟನ್ನ ವಿವಿಧ ಬಣ್ಣಗಳಲ್ಲಿ ಎತ್ತಿ ಇಡೀ ಪೊಲೀಸ್ ಮೈದಾನ ಮತ್ತೆ ಬೆಳಕಿನ ಸಣ್ಣದ ಗುರುತಿನೊಂದಿಗೆ ಕಂಗೊಳಿಸ್ತಾ ಇದೆ. ಅತಿಥಿಗಳಿಗೆ ಪಥ ಸಂಚಲನ ತಂಡಗಳು ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಬಂದು ಸಿದ್ಧರಾಗ್ತಾ ಇದ್ದಾರೆ. ವಂದನೆಯನ್ನು ಸಲ್ಲಿಸಲು ವೇದಿಕೆ ಮುಂಭಾಗದಲ್ಲಿ ಬರ್ತಾ ಇರ್ತಕ್ಕಂಥ ದೃಶ್ಯ. ಸಂಚಲನೆ ಹಾಗೂ ಗೌರವ ವಂದನೆ. ಪರೇಡ್ ಕಮಾಂಡರ್ ಶ್ರೀ IS ಬೇಲಿ
RPI ಜಿಲ್ಲಾ ಸಶಸ್ತ್ರ ಮೀಸಲು ಘಟಕ ವಿಜಯಪುರ ಅವರ ನೇತೃತ್ವ. ಹಾಕಿಕೊಳ್ಳುವುದು ಅಥವಾ ಈ ಸೌಭಾಗ್ಯ ಎಲ್ಲರಿಗೂ ಸಿಗಲಿಕ್ಕಿಲ್ಲ. ಕಾನೂನು ಸುವ್ಯವಸ್ಥೆ, ನಮ್ಮ ರಕ್ಷಣೆ, ತನಿಖೆ, ಅಪರಾಧ ತಡೆಯೂ ಸೇರಿದಂತೆ ಸಮಾಜದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿರುವುದು ಪೊಲೀಸ್ ಇಲಾಖೆ. ಪೊಲೀಸ್ ನಿರ್ವಹಣೆ ಇದೊಂದು ಅತ್ಯಂತ ಶ್ರಮದಾಯಕವಾದ ಇಲಾಖೆಯಾಗಿದೆ. ಇವತ್ತು ಪೊಲೀಸ್ ಧ್ವಜ ದಿನಾಚರಣೆಯ ಕಾರ್ಯಕ್ರಮ 7 ತಂಡಗಳು ಗೌರವ ವಂದನೆಯನ್ನ ಪರೇಡ್ ಕಮಾಂಡ್ ನೇತೃತ್ವದಲ್ಲಿ ಮೊದಲನೆಯ ತುಕಡಿಯ ನಾಯಕತ್ವ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಶ್ರೀ ಮಲ್ಲನಗೌಡ ಗುತ್ತರ್ಗಿ RSI DR ವಿಜಯಪುರ ಅವರು ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ತಂಡಕ್ಕೆ ಸೂಚನೆಯನ್ನ ನೀಡುತ್ತಾರೆ. ಮಲ್ಲನಗೌಡ ಗುತ್ತರ್ಗಿ ಇವರ ನೇತೃತ್ವ. ವಿಜಯಪುರ ಉಪವಿಭಾಗ 2ನೇಯ ತಂಡ ಶ್ರೀ ಸೀತಾರಾಮ್ ಲಮಾಣಿ PSI ಆದರ್ಶ್ ನಗರ ಪೊಲೀಸ್ ಠಾಣೆ ಇವರ ನಾಯಕತ್ವದಲ್ಲಿ ವಿಜಯಪುರ ಉಪವಿಭಾಗದಿಂದ ಗೌರವಾನ್ವಿತ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಹೆಜ್ಜೆಯನ್ನ ಹಾರುತ್ತಾರೆ. ಮೂರನೆಯ ತಂಡ ವಿಜಯಪುರ ಗ್ರಾಮೀಣ ಉಪವಿಭಾಗ ಶ್ರೀ ವಿಜಯಕುಮಾರ್ ರಾಠೋಡ್ PSI ಮಧುಬಳಿ ಪೊಲೀಸ್ ಠಾಣೆ ಇವರ ನೇತೃತ್ವದ. ಈ ತಂಡವನ್ನ ಅನುಸರಿಸಿ ಸಂಚಾರಿ ಪೊಲೀಸ್ ಠಾಣೆ ಈ ತಂಡ ಶ್ರೀ MD ಗೋರಿ PSI ಗೋಲ್ಗುಂಬರ್ ಪೊಲೀಸ್ ಠಾಣೆಯವರ ನಾಯಕತ್ವದಲ್ಲಿ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಸಂಚಾರಿ ಪೊಲೀಸ್ ಠಾಣೆ ಐದನೆಯ ತಂಡ ಇಂಡಿ ಉಪವಿಭಾಗ ಶ್ರೀ ಮಲಕನಗೌಡ ಬಿರಾದರ್ PSI ಸಿಂದಗಿ ಪೊಲೀಸ್ ಠಾಣೆ. ಇಂಡಿ ಉಪವಿಭಾಗದಿಂದ ಗೌರವ ವಂದನೆ ಶ್ರೀ ಮಲಕನಗೌಡ ಬಿರಾದರ್ PSI ಸಿಂದಗಿ ಪೊಲೀಸ್ ಠಾಣೆ. ಈ ತಂಡವನ್ನ ಅನುಸರಿಸಿ ಬಸವನಾಡಿನ ಬಸವನ ಬಾಗೇವಾಡಿ ಉಪವಿಭಾಗದಿಂದ ಗೌರವ ವಂದನೆ ಶ್ರೀ ಯತೀಶ್ KN ಕೂರ್ಗಿ ಅವರು ತಮ್ಮ ತಂಡದ ಜೊತೆಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಸವನ ಬಾಗೇವಾಡಿ ಉಪವಿಭಾಗ. ಏಳನೆಯ ತಂಡ ಮಹಿಳಾ ಸಿಬ್ಬಂದಿಗಳ ತಂಡ ಪುಷ್ಪ ನಂದಿಗೋಳ್ PSI ಗಾಂಧಿಚೌಕ್ ಮಹಿಳಾ ಪೊಲೀಸ್ ಠಾಣೆ. ತಂಡಗಳನ್ನ ಮುನ್ನಡೆಸ್ತಾ ಇದ್ದಾರೆ ನಮ್ಮ ವಾದ್ಯದ ಸಂಗೀತದ ಹಿನ್ನೆಲೆಯಲ್ಲಿ ಶ್ರೀ ಅರ್ಜುನ್ ಭಜಂತ್ರಿ ARSI DR ಹಾಗೂ IRBಯ ಸುರೇಶ್ ಪುತ್ರ. ಏಳು ತಂಡಗಳು ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿರ್ಮಾಣಗತಿಯಲ್ಲಿ ಗೌರವಾನ್ವಿತ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮಹಿಳಾ ತಂಡ ಇದೀಗ ವೇದಿಕೆಯ ಮುಂಭಾಗದಿಂದ ಮುಂದೆ. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ ಮತ್ತು ಅರ್ಥಪೂರ್ಣ. ಇವತ್ತಿನ ಕಾರ್ಯಕ್ರಮ
ಪೊಲೀಸ್ ಸೇವೆ ಶೌರ್ಯ ಅರ್ಪಣಾ ಮನೋಭಾವವನ್ನು ಗೌರವಿಸುವ ಶುಭೋದಯ. ಮೂರನೆಯ ತುಕಡಿ ವಿಜಯಪುರ ಗ್ರಾಮೀಣ ಉಪವಿಭಾಗ ಶ್ರೀ ವಿಜಯಕುಮಾರ್ ರಾಠೋಡ್ PSI ಮನಗೋಳಿ ಪೊಲೀಸ್ ಠಾಣೆ. ನಾಲ್ಕನೆಯ ತಂಡ ನಾಯಕತ್ವ ಶ್ರೀ MD ಗೋರಿ PSI ಗೋಲ್ಗುಂಡ ಪೊಲೀಸ್ ಠಾಣೆ. ಹಿಂಡಿ ವಿಭಾಗದಿಂದ ಗೌರವ ವಂದನೆ ಶ್ರೀ ಮಲ್ಕನ್ನೂರ್ ಬಿರಾದಾರ್ PSI ಸಿಂದಗಿ ಪೊಲೀಸ್ ಠಾಣೆ. ಯಶವಂತ್ ಭಾಗ್ಯವಾಡಿ ಉಪವಿಭಾಗದ ಗೌರವ ವಂದನೆ ತಂಡ ವೇದಿಕೆಯ ಮುಂಭಾಗದಲ್ಲಿ ಶ್ರೀ ಯತೀಶ್ KN ಕೂಡ್ಗಿ. ಮಹಿಳಾ ಮಣಿಗಳ ತಂಡ ಪುಷ್ಪ ನಂದಿಗೌಡ್ PSI ಗಾಂಧಿ ಚೌಕ್ ಮಹಿಳಾ ಪೊಲೀಸ್ ಠಾಣೆ. ಮಹಿಳಾ ತಂಡ ಗೌರವ ವಂದನೆಯನ್ನು ಸಲ್ಲಿಸಿ ಸಾರ್ವಜನಿಕ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರು ವಿಜಯಪುರ ಜಿಲ್ಲೆ ಬಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಇವತ್ತು ಹಮ್ಮಿಕೊಳ್ಳಲಾಗಿರುವ ಧ್ವಜ ದಿನಾಚರಣೆ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ, ವಿಶೇಷ ಆಹ್ವಾನಿತ ಅತಿಥಿಗಳೇ, ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳೇ, ನಿವೃತ್ತ ಅಧಿಕಾರಿ ಸಿಬ್ಬಂದಿ ಮಿತ್ರರೇ, ಮಾಧ್ಯಮ ಮಿತ್ರರೇ ಹಾಗೂ ಸಾರ್ವಜನಿಕರೇ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ 2022ನೇ ಸಾಲಿನ ಪೊಲೀಸ್ ಕಲ್ಯಾಣ ಮತ್ತು ಧ್ವಜ ದಿನಾಚರಣೆ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವ ಗೌರವಾನ್ವಿತ ಶ್ರೀ SK ಮಾರಿಯಾಳ್ ನಿವೃತ್ತ ಪೊಲೀಸ್ ಅಧೀಕ್ಷಕರು ವಿಜಯಪುರ ರವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬದ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ SP ಸಾಹೇಬರು ಸಸಿಯನ್ನ ನೀಡಿ ಮಾನ್ಯರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಆನಂದ್ K IAS ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ರವರಿಗೂ ಸಹ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಸಿಯನ್ನು ನೀಡಿ ಮಾನ್ಯರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಾಗೂ ನಮ್ಮೆಲ್ಲರ ನೆಚ್ಚಿನ SP ರವರಾದಂತಹ ಶ್ರೀ ಲಕ್ಷ್ಮಣ್ ನಿಂಬರಿ ಸಾಹೇಬರಿಗೆ, ಮಾನ್ಯ ಪೊಲೀಸ್ ಅಧೀಕ್ಷಕರು ಬಿಜಾಪುರ ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಇಂಡಿ ಉಭಯ ಭಾಗದ ಮಾನ್ಯ ಕಟ್ಟಿಮನಿ ಸಾಹೇಬರು ಮಾನ್ಯರಿಗೆ ಸಸಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ನಗರದ DSP ಸರ್ ನಾಗರಾಜ್ ಸರ್ ಸಸಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ವಿಶೇಷ ಅತಿಥಿಗಳಾದಂತಹ ಶ್ರೀ ರಿಷಿ ಆನಂದ್ IAS ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ ರವರಿಗೂ ಸಹ ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. DR ಘಟಕದ DSP ಸರ್ ಮಾನ್ಯರಿಗೆ ಸಸಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತರುವ ಇನ್ನೋರ್ವ ಮುಖ್ಯ ಅತಿಥಿ ವಿಶೇಷ ಆಹ್ವಾನಿತರಾಗಿರುವಂತಹ T ಮಲ್ಲೇಶ್ SP ಲೋಕಾಯುಕ್ತ ರವರಿಗೂ ಸಹ ನಾವು ಬಿಜಾಪುರ ಜಿಲ್ಲಾ ವತಿಯಿಂದ ಹಾಗೂ ನಾನು ವೈಯಕ್ತಿಕವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ. CPI ರಮೇಶ್ ಔಜಿ ಸರ್ ಮಾನ್ಯರಿಗೆ ಸಸಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ.
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಐಆರ್ಬಿ ಘಟಕದ ಡೆಪ್ಯೂಟಿ ಕಮಾಂಡೆಂಟ್ ಅವರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಡಿವೈ ಬೆಳಗುಬ್ಬಿ, ನಿವೃತ್ತ ಹೆಚ್ಚುವರಿ ಎಸ್ಪಿ, ಎಸ್ಕೆ ಮುಳಸಾವರ್ಗಿ, ನಿವೃತ್ತ ಡಿವೈಎಸ್ಪಿ, ಶ್ರೀ ಶಂಕರ್ ಸಾವ್ಕಾರ್, ನಿವೃತ್ತ ಡಿವೈಎಸ್ಪಿ, ಶ್ರೀ ಸಿಆರ್ ಹೊನವಾಡ್ಕರ್, ನಿವೃತ್ತ ಡಿವೈಎಸ್ಪಿ, ಶ್ರೀ ಪಿಡಿ ಗಜಕೋಶ್, ನಿವೃತ್ತ ಡಿವೈಎಸ್ಪಿ, ಶ್ರೀ ಎಂಬಿ ಗೋಳ್ಸಂಗಿ, ನಿವೃತ್ತ ಸಿಪಿಐ, ಶ್ರೀ ಎನ್ಎಸ್ ಜಡಗೋಳ, ನಿವೃತ್ತ ಸಿಪಿಐ, ಶ್ರೀ ಎಚ್ಎಂ ಪಾಟೀಲ್, ನಿವೃತ್ತ ಸಿಪಿಐ ಹಾಗೂ ಇನ್ನೂ ಹಲವಾರು ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ನನ್ನ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಗಳಿಗೆ ಸಹಿತ ನಾನು ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ ಸಹ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಲಿಪಿಕ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರಿಗೆ ಪೊಲೀಸ್ ಧ್ವಜಗಳ ಬಿಡುಗಡೆ ಮತ್ತು ವಿತರಣೆ ಕಾರ್ಯಕ್ರಮ ವೇದಿಕೆ ಮುಖಾಂತರ ನಡೀತಾ ಇದೆ. ವೇದಿಕೆ ಮೇಲೆ ಶ್ರೀ ಎಸ್ ಕೆ ಮಾರಿಯಾಳ್, ನಿವೃತ್ತ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಆನಂದ್ ಕೆ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಋಷಿ ಆನಂದ್, ಹಾಗೆಯೇ ಮಾನ್ಯ ಲೋಕಾಯುಕ್ತದ ಎಸ್ಪಿ ಸಾಹೇಬರು ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ರಾಮನ್ಗೌಡ್ ಹುಟ್ಟಿಯವರು ಧ್ವಜಗಳ ಬಿಡುಗಡೆ ಮತ್ತು ವಿತರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಎರಡು 2026 ಏಪ್ರಿಲ್ 2 ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಧ್ವಜಗಳ ಬಿಡುಗಡೆ ಮತ್ತು ವಿತರಣೆ ವೇದಿಕೆ ಮುಖಾಂತರ ನಡೀತಾ ಇದೆ. ವಿತರಣೆ ಮಾಡಿದ ಎಲ್ಲ ಗೌರವಾನ್ವಿತರಿಗೆ ಧನ್ಯವಾದಗಳನ್ನು ಹೇಳ್ತಾ ಅತಿಥಿ ನುಡಿಗಾಗಿ ಇವತ್ತು ನಾವೆಲ್ಲರೂ ಏಪ್ರಿಲ್ 2ರಂದು ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಎಸ್ ಕೆ ಮಾರಿಹಾಳ್ ಅವರೇ, ನಿವೃತ್ತ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವಿಜಯಪುರ, ಮಾನ್ಯ ವಿಶೇಷ ಆಹ್ವಾನಿತರು ನಮ್ಮ ಜಿಲ್ಲಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಆನಂದ್ ಕೆ ಸರ್ ಅವರಿಗೆ, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವರಿಗೆ, ಮಾನ್ಯ ಲೋಕಾಯುಕ್ತ ಎಸ್ಪಿಗಳಾದ ಶ್ರೀ ಟಿ ಮಲ್ಲೇಶ್ ರವರಿಗೆ, ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ರಾಮನ್ಗೌಡ ಹಟ್ಟಿರವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ರಿಟೈರ್ಡ್ ಮತ್ತು ವರ್ಕಿಂಗ್ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಗಣ್ಯಮಾನ್ಯರಿಗೆ ನನ್ನ ನಮಸ್ಕಾರಗಳು. ನಮ್ಮೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ಸೇವೆ ಒಂದು 24/7 ಎಮರ್ಜೆನ್ಸಿ ಸರ್ವಿಸ್ ಇರುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳು, ನಮ್ಮ ಪೊಲೀಸ್ ಸಿಬ್ಬಂದಿಗಳು
ಅವರು ಸತತವಾಗಿ ಕೆಲಸ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಹಿಂದೆ ಲಾ ಆ್ಯಂಡ್ ಆರ್ಡರ್ ನಮ್ಮ ಸಮಾಜದಲ್ಲಿ ಮೇಂಟೈನ್ ಆಗ್ತಾ ಇದೆ. ಜೊತೆಗೆ ನಮ್ಮ ಸಮಾಜದಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಕಾನೂನು ವ್ಯವಸ್ಥೆ ಕೂಡ ಎನ್ಫೋರ್ಸ್ ಆಗ್ತಾ ಇದೆ. ಜೊತೆಗೆ ಪಬ್ಲಿಕ್ ಸೇಫ್ಟಿ ಕೂಡ ಪೊಲೀಸ್ ಇಲಾಖೆ ಹಿಂದೆ ಅಶ್ಯೂರ್ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಕೆಲಸ ಅಷ್ಟು ಸರಳ ಇರಲ್ಲ. ಪೊಲೀಸಿಂಗ್ ಬಹಳ ಟಫ್ ಜಾಬ್ ಇರುತ್ತದೆ. ಯಾಕೆಂದ್ರೆ ಪೊಲೀಸಿಂಗ್ ಕೆಲಸದಲ್ಲಿ ನಾವೆಲ್ಲರೂ ನೋಡಿದ್ದೀವಿ, ಘಟನಾ ಆದ ನಂತರ ಇಮಿಡಿಯೇಟ್ ರೆಸ್ಪಾನ್ಸ್ ಆಗಬೇಕಾಗಿದೆ. ಈಗ ಯಾವುದೇ ಘಟನೆ ಇದ್ರೆ ಅಂತಹ ಘಟನಾ ಸ್ಥಳ ಹೋಗಿ ಅಲ್ಲಿ ಪರಿಶೀಲನೆ ಮಾಡಬೇಕಾಗಿರುತ್ತದೆ. ಪಬ್ಲಿಕ್ ಆರ್ಡರ್ ಕೂಡ ಮೇಂಟೈನ್ ಮಾಡಬೇಕಾಗಿರುತ್ತದೆ. ಮತ್ತೆ ಡಿಫ್ರೆಂಟ್ ಫ್ಯಾಕ್ಟರ್ಸ್ಗಳಲ್ಲಿ, ಪ್ರೆಷರ್ ಕಂಡೀಷನ್ಸ್ಗಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಅವರ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ದಿನ ನಾವು ನೋಡ್ತಾ ಇದ್ದೀವಿ, ನೇಚರ್ ಆಫ್ ಕ್ರೈಮ್ ಕೂಡ ಚೇಂಜ್ ಆಗ್ತಾ ಇದೆ. ಈಗ ಸೈಬರ್ ಕ್ರೈಮ್, ಮೊಬೈಲ್ ಮೂಲಕ ಕ್ರೈಮ್ ಕೂಡ ಆಗ್ತಾ ಇದೆ. ಸೊ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಕೂಡ ಲೇಟೆಸ್ಟ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಕೂಡ ಟ್ರೈನಿಂಗ್ ಕೂಡ ಮಾಡಲಾಗುತ್ತದೆ. ಸೊ ಹಾಗಾಗಿ ನಾವು ಈ ವೇದಿಕೆ ಮೂಲಕ ಎಲ್ಲ ರಿಟೈರ್ಡ್ ಪೊಲೀಸ್ ಅಧಿಕಾರಿಗಳಿಗೆ, ಎಲ್ಲ ಸರ್ವಿಂಗ್ ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಅವರ ಈ ಕಠಿಣ ಪರಿಶ್ರಮಕ್ಕಾಗಿ, ಅವರು ಈ ಸಮರ್ಪಣೆಗಾಗಿ ನಾನು ಕೋಟಿ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಜೊತೆಗೆ ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಅಧಿಕಾರಿ ಅವರು ಕುಟುಂಬದ ಕೂಡ ಪಾತ್ರ ಬಹಳ ಇಂಪಾರ್ಟೆಂಟ್ ಇರುತ್ತದೆ. ಕುಟುಂಬ ಅವರು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಮಾರಲ್ ಸಪೋರ್ಟ್ ಕೊಡುತ್ತದೆ. ಮಾರಲ್ ಸಪೋರ್ಟ್ ಇದ್ರೆ ನಮ್ಮ ಪೊಲೀಸ್ ಅಧಿಕಾರಿ, ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಬಹಳ ಬೋಲ್ಡ್ ಆಗಿ, ಬಹಳ ಕಾನ್ಫಿಡೆನ್ಸ್ ಆಗಿ, ಬಹಳ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ನಾವು ಈ ವೇದಿಕೆ ಮೂಲಕ, ಈ ಕಾರ್ಯಕ್ರಮ ಮೂಲಕ ಪೊಲೀಸ್ ಅಧಿಕಾರಿ, ಸಿಬ್ಬಂದಿಗಳು ಅವರು ಕುಟುಂಬಗಳಿಗೆ ಕೂಡ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ದೀವಿ, ಪೊಲೀಸ್ ವೆಲ್ಫೇರ್ ಫಂಡ್ ವತಿಯಿಂದ ಬಹಳಷ್ಟು ವೆಲ್ಫೇರ್ ಆಕ್ಟಿವಿಟೀಸ್ ನಡೀತದೆ. ಅದು ಬಹಳ ಒಳ್ಳೆ ವರ್ಕ್, ಬಹಳ ನೋಬಲ್, ಬಹಳ ಪುಣ್ಯದ ವರ್ಕ್ ಆಕ್ಚುಲಿ. ಈಗ ವಿಶೇಷವಾಗಿ ನಮ್ಮ ಪೊಲೀಸ್ ಅಧಿಕಾರಿ, ನಮ್ಮ ಸಿಬ್ಬಂದಿಗಳು ಅವರು ಮಕ್ಕಳ ಹೆಲ್ತ್ ಸಲುವಾಗಿ ಮತ್ತು ಅವರು ಶಿಕ್ಷಣ ಸಲುವಾಗಿ ಈ ವೆಲ್ಫೇರ್ ಫಂಡ್ ಕೂಡ ಯೂಸ್ ಆಗ್ತಾ ಇದೆ. ಸೊ ಇದು ಬಹಳ ಪುಣ್ಯದ ಕೆಲಸ. ಸೊ ನಾವು ಈ ವೇದಿಕೆ ಮೂಲಕ, ಅಂದರೆ ನಮ್ಮ ಆಡಿಟರ್ ವತಿಯಿಂದ ನಿಮಗೆ ಏನಾದರೂ ಸಹಾಯ ಬೇಕಾಗಿದ್ರೆ, ಕೋಆಪರೇಷನ್ ಬೇಕಾಗಿದ್ರೆ ನಾನು ಯಾವಾಗಲೂ ನಿಮ್ಮ ಪರವಾಗಿ ರೆಡಿ ಇರ್ತೀನಿ. ಸೊ ದಯವಿಟ್ಟು ನಿಮಗೆ ಯಾವುದೇ ನಮ್ಮ ಆಡಿಟರ್ ವತಿಯಿಂದ ಯಾವುದೇ ಕೋಆಪರೇಷನ್ ಬೇಕಾಗಿದ್ರೆ ನಾನು ಗಮನಕ್ಕೆ ತರಲಿ. ಖಂಡಿತ ನಾನು ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ನಿಮಗೆ ಸಹಕಾರ ಕೊಡ್ತೇನೆ. ಯಾಕಂದರೆ ನಾವೆಲ್ಲರೂ ಒಂದೇ ಫ್ಯಾಮಿಲಿ. ಸೊ ನೀವು ಖುಷಿ ಇರ್ತೀರಾ, ನಾವೇ ಖುಷಿ ಇರ್ತೀವಿ. ಸೊ ನೀವು ಎಲ್ಲರೂ ಒಳ್ಳೆ ಆಗಲಿ, ಓಕೆ, ಹೆಲ್ದಿ ಆಗಲಿ, ಹ್ಯಾಪಿ ಆಗಲಿ. ಸೊ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ನಾನು ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಶುಭಾಶಯ ಹೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಎಲ್ಲರಿಗೂ ವಿಜಯಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಶುಭಾಶಯಗಳು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ, ವಂದನೆಯನ್ನು ಸ್ವೀಕಾರ ಮಾಡಿರುವಂತಹ ಶ್ರೀ ಎಸ್ ಕೆ ಮಾರಿಹಾಳ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ರಿಷಿ ಆನಂದ್ರವರೇ, ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರೆ, SP ಲೋಕಾಯುಕ್ತರ್ ಅವರೇ, ಇಲ್ಲಿ ಬಂದಿರುವಂತಹ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ರಿಟೈರ್ಡ್ ಆಫೀಸರ್ಸ್, ಅವ್ರ ಫ್ಯಾಮಿಲಿ ಮೆಂಬರ್ಸು ಮತ್ತು ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನಮಸ್ಕಾರಗಳು. ಪ್ರಥಮವಾಗಿ ಇವತ್ತು ಬೆಂಗಳೂರಿನಲ್ಲಿ ನಡೆಯುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ನಮ್ಮ ಜಿಲ್ಲೆಯಿಂದ 5 ಪೊಲೀಸ್ ಸಿಬ್ಬಂದಿಗಳಿಗೆ ಇವತ್ತು ಅಲ್ಲಿ ಮೆಡಲನ್ನು ನೀಡಲಾಗ್ತಾ ಇದೆ. ಈ ಒಂದು 5 ಜನರಿಗೆ ಈ ಮೆಡಲನ್ನು ಸಿಗುವಂತ ಹಾಗೆ ಡೀಟೇಲ್ಸ್ ಅನ್ನು ಕಳಿಸಿ
ಒಳ್ಳೆ ರೀತಿ ಉತ್ತಮ ಕೆಲಸವನ್ನು ಮಾಡಿರುವಂತಹ ಅವರಿಗೆ ರೆಕಗ್ನೇಷನ್ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಿರುವಂತಹ SP ಸಾಹೇಬರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಈಗ ಸಲ್ಲಿಸ್ತೇನೆ. ಪೊಲೀಸ್ ಇಲಾಖೆಯಲ್ಲಿ CEO ಅವರು ಹೇಳಿದ ಹಾಗೆ ಸಾಕಷ್ಟು ಕೆಲಸಗಳಿರ್ತವೆ, ಕೆಲಸದ ಒತ್ತಡ ಇರ್ತವೆ. ಎಲ್ಲರೂ ದಾಟಿ ಪೊಲೀಸ್ ಕೆಲಸ ಒಂದು ಕೆಲಸವಷ್ಟೇ ಅಲ್ಲ, ಕೆಲಸದ ದಾಟಿ ಸಮಾಜಕ್ಕೆ ನಮ್ಮಿಂದ ಕೊಡುವಂತಹ ಒಂದು ಕಮಿಟ್ಮೆಂಟ್, ಒಂದು ವಿಶ್ವಾಸ. ಪೊಲೀಸ್ ಇಲಾಖೆ ಅಂತ ಹೇಳಿದರೆ ಏನೇ ಸಮಸ್ಯೆ ಯಾರಿಗೆ ಬಂದರೂ ಕೂಡ ನಾವು ಪೊಲೀಸ್ ಇಲಾಖೆಗೆ ನಾವು ಸಂಪರ್ಕ ಮಾಡ್ತೇವೆ. ಅದು ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಹಿಡಿದು ಲಾ ಅಂಡ್ ಆರ್ಡರ್ ಸಮಸ್ಯೆಯಿಂದ ಹಿಡಿದು ಪ್ರಾಪರ್ಟಿ ಥೆಫ್ಟು, ಬಾಡಿಲಿ ಕ್ರೈಮ್ಸು, ಅಪರಾಧ ತಡೆಗಟ್ಟುವುದು, ಅಪರಾಧ ಆಗಿದ್ದ ನಂತರನೂ ಕೂಡ ತಕ್ಷಣ ಅದನ್ನು ಅಟೆಂಡ್ ಮಾಡುವಂಥದ್ದು, ಮತ್ತೆ ಯಾವುದೇ ಒಂದು ಎಮರ್ಜೆನ್ಸಿ ಡಿಸಾಸ್ಟರು, ಪ್ರಕೃತಿ ವಿಕೋಪ, ಯಾವುದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಫಸ್ಟ್ ರೆಸ್ಪಾಂಡರ್ಸ್ ಆಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಸೇವೆಯಲ್ಲಿ ಇರುವಾಗಲೂ ಮತ್ತೆ ಅವರು ನಿವೃತ್ತಿ ಹೊಂದಿದ ನಂತರನೂ ಕೂಡ ಅವರಿಗೆ ಸಾಕಷ್ಟು ಅಗತ್ಯ ಸೇವೆಗಳಿರ್ತದೆ. ಅದರಲ್ಲಿ ಈ ಪೊಲೀಸ್ ಕಲ್ಯಾಣ ನಿಧಿ ಅಂತ ಏನು ಮಾಡಿದ್ದಾರೆ, ಅದರಲ್ಲಿ ಸಾಕಷ್ಟು ವೆಲ್ಫೇರ್ ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ SP ಸಾಹೇಬರು ಹೇಳಿದ ಹಾಗೆ ಪೊಲೀಸ್ ಸಮುದಾಯ ಭವನ, ಒಳ್ಳೆಯ ಒಂದು ಸ್ಪೋರ್ಟ್ಸ್ ಟೆನ್ನಿಸ್ ವ್ಯವಸ್ಥೆ ಮತ್ತು ಬೇರೆ ವಿವಿಧ ರೀತಿಯಾದಂತಹ ಒಂದು ಸಪೋರ್ಟ್ ಸಿಸ್ಟಮ್ಗಳನ್ನು ಈಗಾಗಲೇ ಅವರು ನಿರ್ಮಾಣವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಬೇಕಾಗಿರುವಂತಹ ನೆರವನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ವತಿಯಿಂದ ನಾವು ಕೂಡ ಸಿದ್ಧರಾಗಿದ್ದೇವೆ. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆಸ್ ಅ ಫ್ಯಾಮಿಲಿ ನಾವೆಲ್ಲರೂ ಒಟ್ಟುಗೂಡಿಸಿ ನಾವು ಕೆಲಸವನ್ನು ಮಾಡಬೇಕು. ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರಲಾರದೆ ನಾವು ನೋಡ್ಕೋಬೇಕಾಗ್ತದೆ. ಬಿಕಾಸ್ ಅಂಡರ್ ಸ್ಟ್ರೆಸ್ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ರೆಗ್ಯುಲರ್ಲಿ ಅವರಿಗೆ ಸ್ಟ್ರೆಸ್ ರಿಲೀಫ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ರೀತಿಯಾದಂಥ ಸೆಷನ್ಸ್ ಆಗಿರ್ಬೋದು, ಮತ್ತು ವೀಕ್ಲಿ ಫಿಸಿಕಲ್ ಆಕ್ಟಿವಿಟೀಸು, ಇದೆಲ್ಲವನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಇನ್ನು ಮುಂದೇನೂ ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ. ಹೆಚ್ಚಿನ ಜವಾಬ್ದಾರಿಯೊಂದಿಗೆ ನಾವೆಲ್ಲ ಸೇರಿ ಕೈ ಜೋಡಿಸಿ ಕೆಲಸವನ್ನು ಮಾಡೋಣ. ಪೊಲೀಸು ಕಲ್ಯಾಣಕ್ಕೋಸ್ಕರ ನಾವು ಎಲ್ಲರೂ ಮುಂದಿನ ದಿನಗಳಲ್ಲೂ ಕೂಡ ಶ್ರಮಿಸ್ತೇವೆ ಅಂತ ಹೇಳಿ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಸನ್ಮಾನ್ಯ ಶ್ರೀ SK ಮಾರಿಹಾಳ್ ಸಾಹೇಬ್. ಬಿಜಾಪುರ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಜಿಲ್ಲಾಧಿಕಾರಿಗಳೇ, ಬಿಜಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಬಿಜಾಪುರ ಜಿಲ್ಲಾ ಪಂಚಾಯತ್ CEO ಅವರೇ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರೇ, ಲೋಕಾಯುಕ್ತ SP ಅವರೇ, ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ನಿವೃತ್ತ ಅಧಿಕಾರಿಯವರೇ, ಹಾಗೂ ಕೆಲಸದಲ್ಲಿ ಇರುವಂಥ ಎಲ್ಲ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ, ಆಹ್ವಾನಿತ ಅತಿಥಿಗಳೇ, ನನ್ನ ಪ್ರಿಯ ಸಹೋದ್ಯೋಗಿಗಳೇ ಹಾಗೂ ನಿವೃತ್ತ ಸಹೋದ್ಯೋಗಿಗಳೇ, ನಿಮಗೆಲ್ಲ ಹೃತ್ಪೂರ್ವಕ ನಮನಗಳು. ಇಂದು ನಾವು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಅತ್ಯಂತ ಪವಿತ್ರ, ಗೌರವದ ಮತ್ತು ಸ್ಮರಣೀಯ ದಿನವನ್ನು ಆಚರಿಸಲು ಒಂದಾಗಿ ಸೇರಿದ್ದೇವೆ. ಈ ದಿನವು ಕೇವಲ ಒಂದು ಆಚರಣೆ ಅಲ್ಲ, ಇದು ನಮ್ಮ ಪೊಲೀಸ್ ಇಲಾಖೆಯ ಇತಿಹಾಸ, ತ್ಯಾಗ, ಶೌರ್ಯ ಮತ್ತು ಅಚಲ ನಿಷ್ಠೆಯ ಪ್ರತಿಬಿಂಬವಾಗಿದೆ. ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ನಿಲ್ಲುವ ಅವಕಾಶ ದೊರಕಿಸುವುದು ನನ್ನ ಪಾಲಿಗೆ ಒಂದು ಮಹಾನ್ ಗೌರವ ಮತ್ತು ಹೆಮ್ಮೆಯ ವಿಷಯ. ನಾನು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದವನಾಗಿ ಈ ದಿನವು ನನಗೆ ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ನನ್ನ ಜೀವನದ ಒಂದು ಭಾಗವನ್ನು ಮತ್ತೆ ಅನುಭವಿಸುವ ಒಂದು ಕ್ಷಣವಾಗಿರುತ್ತದೆ. ನಮ್ಮ ಪೊಲೀಸ್ ಧ್ವಜವು ಕೇವಲ ಒಂದು ಚಿಹ್ನೆ ಅಲ್ಲ, ಅದು ಸಾವಿರಾರು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಪರಿಶ್ರಮ, ತ್ಯಾಗ ಮತ್ತು ಬದ್ಧತೆಯ ಪ್ರತೀಕವಾಗಿದೆ. ಈ ಧ್ವಜದ ಕೆಳಗೆ ಸೇವೆ ಸಲ್ಲಿಸಿದ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಹೃದಯದಲ್ಲಿ ದೇಶಭಕ್ತಿ, ಕರ್ತವ್ಯ ನಿಷ್ಠೆ
ಮತ್ತು ಸೇವಾ ಮನೋಭಾವವನ್ನು ಹೊಂದಿರುತ್ತಾರೆ. ಅದು ಅವರ ರಕ್ತದಲ್ಲಿ ತಲೆ ತಲಾಂತರ ಹರಿದು ಬರುತ್ತದೆ. ನಮ್ಮ ಪೊಲೀಸ್ ಧ್ವಜವು ಕೇವಲ ಒಂದು ಚಿಹ್ನೆ ಅಲ್ಲ, ಅದರ ಮಹತ್ವ ಬಹಳ ಅಮೂಲ್ಯವಾಗಿದೆ. ಪೊಲೀಸ್ ವೃತ್ತಿಯ ಮಹತ್ವವನ್ನು ಮಾತಿನಲ್ಲಿ ವಿವರಿಸುವುದು ಸುಲಭವಲ್ಲ. ಇದು ಒಂದು ಉದ್ಯೋಗವಲ್ಲ, ಇದು ಒಂದು ವ್ರತ. ನಾವು ಪವಿತ್ರ ದಿನದಂದು ಹೇಗೆ ವ್ರತವನ್ನು ಆಚರಣೆ ಮಾಡ್ತೇವಲ್ಲ, ಕೆಟ್ಟದ್ದನ್ನು ಭಾವಿಸದೆ ಹಾಗೆ ಪ್ರತಿನಿತ್ಯ ನಾವು ಕೆಟ್ಟದ್ದನ್ನು ಆಗಬಾರದು ಅನ್ನುವಂಥ ಒಂದು ವ್ರತ ಮಾಡಿದಂಥ ಇದು ನಮ್ಮ ಉದ್ಯೋಗವಾಗಿದೆ. ಇದು ಕೇವಲ ಕರ್ತವ್ಯವಲ್ಲ, ಇದು ಒಂದು ಬದ್ಧತೆ. ನಾವು ಪ್ರತಿಯೊಂದಕ್ಕೂ ಬದ್ಧತೆ, ಕಮಿಟ್ಮೆಂಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಯಾವುದೇ ಒಳ್ಳೆಯ ಕಮಿಟ್ಮೆಂಟ್ ಇರುತ್ತೆ, ಆ ಒಂದು ಕಮಿಟ್ಮೆಂಟ್ ನೆರವೇರಿಸುವ ಒಂದು ಛಲ ನಮ್ಮ ಸಿಬ್ಬಂದಿ ಅಧಿಕಾರಿಗಳಲ್ಲಿರುತ್ತೆ. ಹಾಗೆ ಇದು ಕೇವಲ ಅಧಿಕಾರವಲ್ಲ, ಇದು ಜನರ ವಿಶ್ವಾಸವನ್ನು ಕಾಪಾಡುವ ಪವಿತ್ರ ಜವಾಬ್ದಾರಿಯಾಗಿದೆ. ನಾವು ಹಲವಾರು ಬಾರಿ ಗಮನಿಸದೆ ಹೋಗುವ ಒಂದು ಸತ್ಯ ಏನೆಂದರೆ, ಸಮಾಜ ಶಾಂತವಾಗಿರಬೇಕಾದರೆ, ಜನರು ಸುರಕ್ಷಿತವಾಗಿರಬೇಕಾದರೆ, ಅದುವೇ ಅವರ ಆತ್ಮ, ಅವರ ಗೌರವ, ಅವರನ್ನು ಹೆಚ್ಚಿಸಬೇಕಾದರೆ ನಮ್ಮ ಪೊಲೀಸ್ ಇಲಾಖೆ ಪ್ರತಿದಿನ 24x7 ಕರ್ತವ್ಯ ಮಾಡಿದಾಗ ಮಾತ್ರ ಅದು ಸದೃಢವಾಗಿ ಉಳಿಯುತ್ತದೆ. ಪೊಲೀಸರೇ ನಿರಂತರವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನನ್ನ ಸೇವಾ ಅವಧಿಯಲ್ಲಿ ನಾನು ಅನೇಕ ಸವಾಲುಗಳನ್ನು ಎದುರಿಸಿದ್ದೇನೆ. ಕೆಲ ಸಂದರ್ಭದಲ್ಲಿ ಜೀವಾಪಾಯದ ಪರಿಸ್ಥಿತಿಗಳು, ಕೆಲವೊಮ್ಮೆ ಭಾರೀ ಸಾರ್ವಜನಿಕ ಒತ್ತಡ, ಇನ್ನೊಮ್ಮೆ ನಿರಂತರ ಕರ್ತವ್ಯದ ಉಂಟಾಗುವ ಮಾನಸಿಕ ಒತ್ತಡ, ಇವೆಲ್ಲವೂ ಪೊಲೀಸ್ ಜೀವನದ ದಿನನಿತ್ಯದ ಅವರ ಒಂದು ಭಾಗಗಳಾಗಿರುತ್ತದೆ. ಈ ಎಲ್ಲ ಒತ್ತಡಗಳಲ್ಲಿಯೂ ನಮ್ಮ ಕರ್ತವ್ಯವನ್ನು ಮೊದಲ ಸ್ಥಾನದಲ್ಲಿ ಇಟ್ಟಿದ್ದೇವೆ. ಇದನ್ನು ನಮ್ಮ ಪೊಲೀಸ್ ಸೇವೆ ಮಹತ್ವ ಎಂದು ನಾವು ಕರೆಯಬೇಕು. ಈ ರೀತಿಯಾಗಿ ವರ್ಷದುದ್ದಕ್ಕೂ ಹಗಲಿರುಳದೆ ಸದಾಕಾಲ ಕರ್ತವ್ಯದಲ್ಲಿ ತೊಡಗಿರುವ ಪೊಲೀಸರಿಗೂ ಕುಟುಂಬಗಳಿವೆ. ಪೊಲೀಸ್ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಪೊಲೀಸರ ಮತ್ತು ಅವರ ಕುಟುಂಬಗಳ ಅನುಕೂಲಕ್ಕಾಗಿ ಪೊಲೀಸ್ ಕಲ್ಯಾಣ ನಿಧಿ ಶೀರ್ಷಿಕೆ ಅಡಿಯಲ್ಲಿ ಹಣ ಸಂಗ್ರಹಿಸಿ ಆ ಒಂದು ನಿಧಿಯನ್ನು ಪೊಲೀಸರು ತಮ್ಮ ಕಲ್ಯಾಣಕ್ಕಾಗಿ ಮತ್ತು ನಿವೃತ್ತ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ನಿವೃತ್ತರ ಪೊಲೀಸ್ ಅಧಿಕಾರಿಗಳ ಉಪಯೋಗಕ್ಕೆ ಪಡೆದುಕೊಳ್ತಾರೆ. ಆ ಒಂದು ದಿನಾಚರಣೆ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇಂದಿನ ಕಾಲದಲ್ಲಿ ಪೊಲೀಸ್ ಸೇವೆಯ ಸವಾಲುಗಳು ಇನ್ನಷ್ಟು ಜಟಿಲ, ಸಂಕೀರ್ಣವಾಗಿವೆ. ತಂತ್ರಜ್ಞಾನ, ಸೈನ್ಸ್ ಅಭಿವೃದ್ಧಿಯೊಂದಿಗೆ ಅಪರಾಧಗಳ ಸ್ವರೂಪವೂ ಕೂಡ ಬದಲಾವಣೆ ಆಗ್ತಾ ಇದೆ. ಸೈಬರ್ ಅಪರಾಧಗಳು, ಆರ್ಥಿಕ ಮೋಸಗಳು ಹಾಗೂ ಸಂಘಟಿತ ಅಪರಾಧಗಳು, ಇವುಗಳನ್ನು ನಿಯಂತ್ರಿಸಲು ನಮ್ಮ ಪೊಲೀಸ್ ಬಲ ಸದೃಢವಾಗಬೇಕಾಗಿದೆ, ಚುರುಕಾಗಬೇಕಾಗಿದೆ ಹಾಗೂ ಹೆಚ್ಚು ಜ್ಞಾನವನ್ನು ಮತ್ತು ತಂತ್ರಜ್ಞಾನದಲ್ಲಿ ಪರಿಣಿತಿಯನ್ನು ಹೊಂದಬೇಕಾಗಿದೆ. ಇವೆಲ್ಲ ಮುಖ್ಯವಾಗಿ ಈ ಎಲ್ಲ ವಿಷಯಗಳಕ್ಕಿಂತಲೂ ಯಾವ ಕಾಲದಲ್ಲಾದರೂ ಬದಲಾವಣೆ ಒಂದು ಮೌಲ್ಯ ಇದೆ, ಅದುವೇ ಪ್ರಾಮಾಣಿಕತೆ, ಶಿಸ್ತು ಮತ್ತು ಜನಸೇವೆ ಮನೋಭಾವ. ಇವು ನಮ್ಮ ಪೊಲೀಸ್ ಇಲಾಖೆಯ ನಿಜವಾದ ಬಲ ಆಗಿರುತ್ತದೆ. ಅವುಗಳನ್ನು ನಾವು ಈ ದಿನದಲ್ಲಿ ಹೆಚ್ಚಿಗೆ ಅಳವಡಿಸಿಕೊಳ್ಳಬೇಕಾಗಿದೆ. ಇಲ್ಲಿ ನಾನು ವಿಶೇಷವಾಗಿ ಯುವ ಪೊಲೀಸ್ ಅಧಿಕಾರಿಗಳಿಗೆ ಒಂದು ವಿಷಯವನ್ನು ತಿಳಿಸಬೇಕಾಗಿದೆ. ನೀವು ಕೇವಲ ಅಧಿಕಾರಿಗಳಲ್ಲ, ನೀವು ಸಮಾಜದ ಭವಿಷ್ಯವನ್ನು ರೂಪಿಸುವ ನಾಯಕರು. ನಿಮ್ಮ ನಡೆ ನುಡಿ, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ನಿಷ್ಠೆ ಇವುಗಳೇ ಜನರು ವಿಶ್ವಾಸವನ್ನು ನಿರ್ಮಿಸುತ್ತವೆ. ನೀವು ನಿಮ್ಮ ಯೂನಿಫಾರ್ಮ್ಗೆ ಗೌರವ ಪಟ್ಟರೆ ಯೂನಿಫಾರ್ಮು ನಿಮಗೆ ಗೌರವ ಕೊಡುತ್ತದೆ. ಈ ಧ್ವಜ ದಿನಾಚರಣೆ ಸಂದರ್ಭದಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಮತ್ತೊಮ್ಮೆ ಸ್ಮರಿಸಬೇಕು. ಕರ್ತವ್ಯವೇ ನಮ್ಮ ಧರ್ಮ, ಸೇವೆಯೇ ನಮ್ಮ ಮಾರ್ಗ ಮತ್ತು ಜನರ ವಿಶ್ವಾಸವೇ ನಮ್ಮ ದೊಡ್ಡ ಸಂಪತ್ತು. ನಿವೃತ್ತ ಸಿಬ್ಬಂದಿಗಳ ಪಾತ್ರವೂ ಅಷ್ಟೇ ಮಹತ್ವದ್ದು. ನಿವೃತ್ತಿ ಎಂದರೆ ಸೇವೆಯ ಅಂತ್ಯವಲ್ಲ,
ಅದು ನಮ್ಮ ಅನುಭವವನ್ನು ಹಂಚಿಕೊಳ್ಳುವ ಹೊಸ ಅವಕಾಶ. ನಿಮ್ಮ ಅನುಭವಗಳನ್ನು ಈಗಿನ ಯುವ ಪೀಳಿಗೆಗೆ ಮಾದರಿಯಾಗಬೇಕು. ಆ ಒಂದು ಕರ್ತವ್ಯವನ್ನು ನಿವೃತ್ತ ಅಧಿಕಾರಿಗಳು, ಸಿಬ್ಬಂದಿಗಳು ಮಾಡಬೇಕಾಗಿದೆ. ಕೊನೆಯದಾಗಿ ನಿವೃತ್ತಿ ಪೊಲೀಸ್ ಸಿಬ್ಬಂದಿಗಳ ಪಾತ್ರವು ಅಷ್ಟೇ ಮಹತ್ವದ್ದಾಗಿದೆ ಅನ್ನುವಂಥ ಎಚ್ಚರಿಕೆ. ನಾನು ಒಂದು ಮಹತ್ವದ ವಿಚಾರವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಾವು ಧರಿಸುವ ಯೂನಿಫಾರ್ಮ್ ನಮ್ಮನ್ನು ವಿಭಿನ್ನರಾಗಿ ಮಾಡುತ್ತದೆ. ಅದು ಕೇವಲ ಅಧಿಕಾರದ ಸಂಕೇತವಲ್ಲ, ಅದು ನಮಗೆ ನೀಡಿರುವ ಜವಾಬ್ದಾರಿ, ತ್ಯಾಗ ಮತ್ತು ನಿಷ್ಠೆಯ ಪ್ರತೀಕವಾಗಿದೆ. ನಾವೆಲ್ಲರೂ ಅದನ್ನು ನಮ್ಮ ದಿನನಿತ್ಯದ ಕರ್ತವ್ಯದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಎಲ್ಲರೂ ಸೇರಿ ಈ ಮಹತ್ವದ ಪರಂಪರೆಯನ್ನು ಮುಂದುವರಿಸಿ ನಮ್ಮ ಪೊಲೀಸ್ ಇಲಾಖೆಯನ್ನು ಇನ್ನಷ್ಟು ಬಲಿಷ್ಠ ಮತ್ತು ಪ್ರಾಮಾಣಿಕತೆ ಮತ್ತು ಜನಪರವಾಗಿಸಲು ಶ್ರಮಿಸೋಣ. ನಮ್ಮ ಧ್ವಜದ ಗೌರವವನ್ನು ಎತ್ತಿ ಹಿಡಿಯೋಣ. ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸೋಣ. ಜನರ ವಿಶ್ವಾಸವನ್ನು ಸದಾ ಕಾಪಾಡೋಣ. ಅದರೊಂದಿಗೆ ನಮ್ಮ ಜಿಲ್ಲಾ SP ಸರ್ ಅವರು ಬಹಳ ಜನಸ್ನೇಹಿಗಳಾಗಿದ್ದಾರೆ. ಹೆಚ್ಚು ಪೊಲೀಸ್ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಕುಟುಂಬಗಳ ಹಾಗೂ ಮಕ್ಕಳ ಹಿತರಕ್ಷಣೆ ಅವರಿಗೆ ನಮ್ಮಿಂದ ಆಗಲಿ ಅಂತೇಳಿ ಅವರಿಗೆ ನೆನೆಸ್ಕೊಳ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅಪಾರ ಆದರ ಗೌರವವನ್ನು ನೀಡಿರುವುದಕ್ಕಾಗಿ ಅವರಿಗೆ ಹಾಗೂ ಎಲ್ಲ ಸಿಬ್ಬಂದಿ ಅಧಿಕಾರಿಗಳಿಗೆ ವಂದಿಸಿ ನನ್ನ ಒಂದು ಹಿತನುಡಿಯನ್ನು ಮಾತಾಡ್ತೇನೆ. ಆ ಮಾತಾಡಿದ್ದಕ್ಕೆ ತಮ್ಮೆಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲೆಯ ಪೊಲೀಸ್ ಇಲಾಖೆ ಇಲ್ಲಿ ನೆರೆದ ಸಮಸ್ತರ ಪರವಾಗಿ ಶ್ರೀ ಶಂಕರ್ ಕೆ ಮಾರಿಹಾಳ್ ಅವರನ್ನ ಸನ್ಮಾನಿಸಿ ಫಲಪುಷ್ಪವನ್ನು ನೀಡಿ ಅವರನ್ನ ಗೌರವಿಸಿ ನಮ್ಮೆಲ್ಲ ವಿಜಯಪುರ ಜಿಲ್ಲೆಯ ಪರವಾಗಿ ಹಾರ್ದಿಕವಾಗಿ ಅವರನ್ನ ಅಭಿನಂದಿಸಿ ಗೌರವಿಸ್ತಾ ಇದ್ದೆ. ಧನ್ಯವಾದಗಳು ಸರ್. ನೀಡಿ ಇದೀಗ ನೆನಪಿನ ಕಾಣಿಕೆಯೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಅದೇ SP ಸರ್ಗೆ DR ನ DSP ಸರ್ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಇನ್ನೋರ್ವ ವಿಶೇಷ ಆಹ್ವಾನಿತ ಅತಿಥಿಗಳಾಗಿರ್ತಕ್ಕಂಥ ಲೋಕಾಯುಕ್ತ SP ಸರ್ಗೆ ಸುನಿಲ್ ಕಾಂಬ್ಳೆ ಸರ್ DSP ಸನ್ ರವರು ನೆನಪಿನ ಕಾಣಿಕೆಯಲ್ಲಿ ಉತ್ತರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ರಾಮನ್ಗೌಡ್ ಹಟ್ಟಿ ಸರ್ಗೆ ನಗರದ PI ಪ್ರದೀಪ್ ತಲಕೇರಿ ಸರ್ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳಿಗೆ ಹಾಗೂ ವೇದಿಕೆಯ ಗಣ್ಯರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿರುವ ಹಾಗೂ ಸ್ವೀಕರಿಸಿರುವ ತಮ್ಮೆಲ್ಲರಿಗೂ ತುಂಬ ಹೃದಯ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಅಂಗವಾಗಿ ವಿಶೇಷ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಮುಖ್ಯ ಅತಿಥಿಗಳೇ, ವಿಶೇಷ ಆಹ್ವಾನಿತರೇ, ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ನನ್ನ ನೆಚ್ಚಿನ ಸಿಬ್ಬಂದಿ ಮಿತ್ರರೇ, ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟೇ ನಮ್ಮ ಈ ಒಂದು ಗೌರವ ವಂದನೆಯನ್ನು ಸ್ವೀಕರಿಸಿದಂಥ ನಿವೃತ್ತ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರಾದಂಥ SK ಮಾರಿಯಾಳ್ ಸಾಹೇಬರು ಅವರಿಗೆ ಊರಲ್ಲಿ ಹನುಮ ಜಯಂತಿ ಸಂಬಂಧ ಒಂದು ಅನಿವಾರ್ಯವಾದಂಥ ಒಂದು ಕಾರ್ಯಕ್ರಮ ಇತ್ತು. ಆದರೂ ಅದನ್ನು ಬದಿಗೊತ್ತಿ ನಮ್ಮ SP ಸಾಹೇಬರ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು
ತಮ್ಮೆಲ್ಲರನ್ನು ಉದ್ದೇಶಿಸಿ ಹಿತವಚನಗಳನ್ನು ನೀಡಿದಂಥ ಸಾಹೇಬರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕರ್ತವ್ಯದ ಒತ್ತಡ ಇದ್ರೂ ಸಹ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಿಒ ಸಾಹೇಬರುಗಳು ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷ ಮೆರುಗನ್ನು ನೀಡಿದ್ದಾರೆ. ಅವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಪ್ರತಿಕ್ಷಣದ ಮಾಹಿತಿಯನ್ನು ಪಡೆದು ಮ್ಯಾನ್ ಆಫ್ ಇನೋವೇಷನ್, ಮ್ಯಾನ್ ಆಫ್ ಹಾರ್ಡ್ ವರ್ಕ್ ನಮ್ಮ ನೆಚ್ಚಿನ SP ಸಾಹೇಬರು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಯಶಸ್ವಿಯಾಗಲು ಕಾರಣೀಭೂತರಾಗಿದ್ದಾರೆ. ಅದಕ್ಕಾಗಿ ಜಿಲ್ಲಾ ಪೊಲೀಸ್ ವತಿಯಿಂದ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕೆಲಸದ ಒತ್ತಡ ಮಧ್ಯೆಯೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಲೋಕಾಯುಕ್ತ SP ಸಾಹೇಬರು. ಅವ್ರಿಗೂ ಸಹ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮಕ್ಕೆ ಹಗಲಿರುಳನ್ನೇ ಶ್ರಮಿಸಿ ಪ್ರತಿ ಕ್ಷಣದ ಮಾಹಿತಿಯನ್ನು ಪಡೆದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾದಂಥ ಮತ್ತೊಬ್ಬ ದೈತ್ಯ ಪೊಲೀಸ್ ಹೆಚ್ಚುವರಿ ಪೊಲೀಸ್ ಅಧಿಕಾರಿ, ಉತ್ತಮ ಮ್ಯಾನ್ ಆಫ್ ಡಿಸಿಪ್ಲೈನ್, ಮ್ಯಾನ್ ಆಫ್ ಲಾಯಲ್ಟಿ ಸಾಹೇಬರಂತ ನಮ್ಮ ರಾಮನಗೌಡ SP ಸಾಹೇಬರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಸಾಹೇಬರಿಗೆ ವಿಶೇಷವಾಗಿ ಎಲ್ಲರ ವತಿಯಿಂದ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಅವ್ರಿಗೂ ಸಹ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿಯಾಗಿ ಸಾರ್ವಜನಿಕ ಮಿತ್ರರಿಗೂ, ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೂ, ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕುಟುಂಬದ ವರ್ಗದವರಿಗೂ ಮತ್ತು ಈ ಪೀರಿಯಡಲ್ಲಿ ಅದ್ಭುತವಾಗಿ ಕವಾಯತನ್ನು ಮಾಡಿದ ಪಟುಗಳಿಗೂ ಹಾಗೂ ವಿಶೇಷವಾಗಿ ಸಂಗೀತವನ್ನು ನುಡಿಸಿದಂಥ ನಮ್ಮ ಶ್ರೀಶೈ ಹಾಗೂ ಭಜಂತ್ರಿ ರವರಿಗೂ ಸಹ ಜಿಲ್ಲಾ ಪೊಲೀಸ್ ವತಿಯಿಂದ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ವಿಶೇಷವಾಗಿ ಪತ್ರಿಕಾ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ ಜಿಲ್ಲಾ ಪೊಲೀಸ್ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅನಂತ ವಂದನೆಗಳನ್ನು ನೀಡುತ್ತಾ ನನ್ನ 2 ಮಾತುಗಳು ವಿರಾಮ ಕೊಡ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಹಿಂದ್. ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪೊಲೀಸ್ ಯೂನಿಟ್ಸ್ಗಳಲ್ಲೂ ಕೂಡ ಪೊಲೀಸ್ ಧ್ವಜ ಮತ್ತು ಕಲ್ಯಾಣ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿರ್ತೀವಿ. ಇವತ್ತಿನ ದಿನ ನಿವೃತ್ತಿ ಹೊಂದಿದಂತಹ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರ ಸೇವೆ, ತ್ಯಾಗ, ಮನೋಭಾವವನ್ನು ನಾವು ನೆನಪಿಟ್ಕೊಂಡು ಮತ್ತು ಅವ್ರಿಗೆ ಆಗಬೇಕಾಗಿರುವಂಥ ಕಲ್ಯಾಣ ಕೆಲಸಗಳ ಬಗ್ಗೆ, ನಿವೃತ್ತಿಯಲ್ಲಿ ಇದ್ದವರಾಗಿರ್ಬೋದು ಮತ್ತು ಸರ್ವಿಸಲ್ಲಿ ಇದ್ದವರಾಗಿರ್ಬೋದು, ಎರಡೂ ರೀತಿಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಮ್ಮ ಇಲಾಖೆಯಿಂದ ಆಗಬೇಕಾಗಿರುವಂತಹ ಕಲ್ಯಾಣ ಕಾರ್ಯಗಳು ಏನೇನಿದೆ ಅವುಗಳನ್ನು ರಿವಿಸಿಟ್ ಮಾಡೋದು, ಏನೇನಾಗಿದೆ ಏನಿಲ್ಲ ಅನ್ನೋದನ್ನು ಒಂದು ಮರುಪರಿಶೀಲನೆ ಮಾಡೋದು. ಅದೇ ರೀತಿಯೂ ಕೂಡ ನಾವು ಸಾರ್ವಜನಿಕ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಗೆ ಇನ್ವಾಲ್ವ್ ಆಗಿ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸೇವೆಗಳನ್ನು ಎಫೆಕ್ಟಿವ್ ಆಗಿ ಕೊಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಳ್ಳೋದು, ಮತ್ತು ನಮ್ಮ ಕೆಲಸ ಕಾರ್ಯವೈಖರಿ ಮತ್ತು ಯಾವ ರೀತಿ ನಡೀತಾ ಇದೆ, ಇನ್ನೂ ಯಾವ ರೀತಿ ಅದನ್ನು ನಾವು ಬದಲಾಯಿಸ್ಕೋಬೋದು, ಇನ್ನೂ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಹತ್ತಿರವಾಗಿ ಪೊಲೀಸ್ ಇಲಾಖೆ ಯಾವೆಲ್ಲ ರೀತಿ ಕೆಲಸಗಳನ್ನು ಮಾಡ್ಬೋದು ಅನ್ನೋ ಒಂದು ಆಲೋಚನೆಯನ್ನು ಕೂಡ ಇವತ್ತಿನ ದಿನ ನಾವು ಮಾಡ್ತೀವಿ. ಇವತ್ತಿನ ದಿನ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿದಂತಹ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರನ್ನು ಕರೆದುಬಿಟ್ಟು ಕೂಡ ಅವರು ಈ ಧ್ವಜ ದಿನಾಚರಣೆ, ಕಲ್ಯಾಣ ದಿನಾಚರಣೆಯಲ್ಲಿ ಪಾಲ್ಗೊಳ್ತಾರೆ ಮತ್ತು ಅವರು ಮಾಡಿರುವಂಥ ಸೇವೆಯನ್ನು ಕೂಡ ನಾವು ಸ್ಮರಿಸ್ತೀವಿ. ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.